ನೆಕ್ಸ್ಟ್ ಡೇ ಈಗ ಇದು ರೆಡಿ ಆಗಿವಿ ನಾವು ಆಲ್ರೆಡಿ. ಈಗ ಈ ಇಂಡಿಯನ್ ಹಾಕೊಂಡಾಳ, ನಾನು ನಾರ್ಮಲ್ ಫಾರ್ಮಲ್ಸ್ ಹಾಕೊಂಡಿನಿ. ಇಲ್ಲೇ ಊಟಕ್ಕೆ ಬಂದೀವಪ್ಪ. ಇಲ್ಲೇ ಏನು ಹೊಸದು ದೋಸ್ತ. ಎಷ್ಟು ಖುಷಿ ಆಗಿತ್ತು ಅಂದ್ರೆ ನಾಷ್ಟ ಮಾಡಿಕತ್ತೀನಿ. ಏನು ಬೇಕು ಏನು ನಾನ್ ವೆಜ್ ಎಲ್ಲೂ ಬರ್ದಿಲ್ಲ ದೋಸ್ತ. ಸುಮ್ಮನೆ ಬ್ರೆಡ್ ತಿಂದು ಹೋಗೋದು ದೋಸ್ತ. ಏನು ಗೊತ್ತಾಗಿಲ್ಲ ಏನು ವೆಜ್ ಏನು ನಾನ್ ವೆಜ್ ಎಲ್ಲೆಲ್ಲಿ ಏನೇನು ಹಾಕಿರ್ತಾರೆ ಅವನಿಗೆ ಗೊತ್ತು. ಹೌದಲ್ಲ, ವೆಜ್ದವ್ರಿಗೆ ಭಾಳ ತ್ರಾಸ ಹೋದ ದೋಸ್ತ ಇಲ್ಲಿ. ನಾ ರೂಮಿಗೆ ಹೋಗಿ ಶೇಂಗಾ ಉಂಡಿ ಅವಲಕ್ಕಿ ಇವಲಕ್ಕಿ ತಿಂದು ಬರ್ತೀನಿ. ನನಗೆ ಚಹಾ ತೋರಿಸ್ತೀನಿ. ಅವನು ಚಹಾ ಎಲ್ಲದನು ಏನು ಇದು ತೊಗೊಂಡಿವಿ, ಪೀನಟ್ ಬಟರ್ ಹಾಕ್ಕೊಂಡಿವಿ, ಟೋಸ್ಟ್ ಮಾಡ್ಕೊಂಡಿವಿ. ಇಲ್ಲೇ ಎಲ್ಲ ನಾವೇ ಮಾಡ್ಕೋಬೋದು ದೋಸ್ತ, ಎಲ್ಲ ನಾವು ಇಲ್ಲಿ ಅಡ್ವೆಂಚರಸ್ಸು ಮಾಡ್ಬೋದು ನಾವು. ಇಲ್ಲೇ ಆ ಬಂದ್ವಿ ಬಂದರಿಗೆ ಇಲ್ಲಿ ಒಂದು ಲಿಫ್ಟ್ ಬರ್ತದೆ ಅಂತಪ್ಪ. ಲಿಫ್ಟ್ ಸಂಬಂಧ ಇಟ್ಕೊಳ್ಳಿಕತ್ತೀವಿ ನಾವು. ಒಂದು 100 ಮಂದಿ ಸಾಲ ಹೋಗ್ತೀವಿ ಲಿಫ್ಟ್ದಾಗ. ಹೌದಲ್ಲ, ದೋಸ್ತ ಇದು ಹೆಂಗದ ಅಂದ್ರೆ ಟಿಕೆಟ್ಸ್ ತೊಗೊಂಬರೋದು ಮೇಲೆ ಸೆಕೆಂಡ್ ಫ್ಲೋರ್ ಆ್ಯಕ್ಚುಲಿ ಚಲೋದ ಅಂತ. ಟಾಪ್ ಫ್ಲೋರಿಗೆ ಅಂದ್ರೆ 3rd ಫ್ಲೋರಿಗೆ ಹೋಗ್ಬೋದು. ಬಟ್ ಏನಂದ್ರೆ ಜಾಸ್ತಿ ಟೈಮ್ ಅದು ಓಪನ್ ಇರೋಂಗಿಲ್ಲ ಅಂತ. ಈ ಸದ್ಯ ಓಪನ್ ಇತ್ತು, ಬಟ್ ಸ್ಟಿಲ್ ಸೆಕೆಂಡ್ ಫ್ಲೋರ್ ಚಲೋ ಅದ. ಎಲ್ಲ ಮಸ್ತ್ ಕಾಣಿಸ್ತದೆ. ಇಲ್ಲಿಂದ ಫೋಟೋ ತಕ್ಕೊಬೋದು. ಅಲ್ಲೇ ಫೋಟೋ ತಕ್ಕೋಬೋದು ಆರಾಮಾಗಿ. ಇಲ್ಲಿ ಶಾಪ್ಸ್ ಏನೋ ಇರ್ತಾವೆ. ಇಷ್ಟದ ನೋಡಪ್ಪ, ಇಷ್ಟದ. ಹೌದಲ್ಲ, ಚಲೋ ಅದ. ಅದ್ರ ಬಿಸಿಲು ಅನ್ನಿಸ್ತದ, ಸಿಕ್ಕಾಬಡಿ ಥಂಡಿ ಅದ ದೋಸ್ತ. ಈಗ ಒಂದು ಶಾಪ್ ಅದ, ಇಲ್ಲೇ ಬಂದೀವಪ್ಪ ಏನೋ ತೊಗೊಳಿಕ್ಕೆ. ಇವೆಲ್ಲ ಫ್ರಿಜ್ ಮ್ಯಾಗ್ನೆಟ್. ಯಾರು ಏನು ತಂದಿರಂತ ಕೇಳಿದ್ರೆ ತೊಗೊರಿ ಅಂತ ಒಂದು ಫ್ರಿಜ್ ಮ್ಯಾಗ್ನೆಟ್ ಕೊಟ್ಬಿಡುದು. ಅದು ಫ್ರಿಜ್ ಮೇಲೆ ಅಂಟಿಸ್ಬಿಡುದು. ಚಾಕ್ಲೇಟ್ ತೊಗೊಂಡಿವಿ. ಒಂದು ಎಷ್ಟು ಇರ್ತದೆ ಗೊತ್ತಿಲ್ಲ ದೋಸ್ತ. ಎಷ್ಟು ಬರ್ದಿಲ್ಲ $12 ಅಲ್ಲ ಯೂರೋ. ಯೂರೋ €12 ಅಂದ್ರೆ ಎಷ್ಟಾಯ್ತು? 12, 10, ₹1,000 ದೋಸ್ತ. ಇಟೇ ನೋಟ್ಸ್ ಗೀಟ್ಸವ ₹50 ಇದನ್ನೆಲ್ಲ ನಾ ಈಗ ಕೊಟ್ಬಿಡ್ತೀನಿ. ಕಾರ್ಡ್ ಯೂಸ್ ಮಾಡೋಂಗಿಲ್ಲ, ಫೋರೆಕ್ಸ್ ಕಾರ್ಡ್ ಯೂಸ್ ಮಾಡೋಂಗಿಲ್ಲ, ನೋಟ್ ಯೂಸ್ ಮಾಡ್ತೀನಿ. ಯಾಕಂದ್ರೆ ನೋಟ್ ಯೂಸೇ ಮಾಡಿಲ್ಲ, ಇಡ್ಕೊಂಡು ಹೋಗಿ ಏನು ಮಾಡಲಿ ವಾಪಸ್. ಒಂದು €100 ಇದ್ದು €100 ತೊಗೊಂಡಿದ್ದೆ, 130 ಯೂಸ್ ಮಾಡ್ತೀನಿ. ಈಗ ಫ್ರಿಜ್ ಇರಲಿಲ್ಲ ಅಂದ್ರೆ ಫ್ರಿಜ್ ತೊಗೊಂತಂತೀವಿ. ಈಗ ಯಾರ್ಯಾರಿಗೆ ಕೊಡ್ತೀವಲ್ಲ ನಾವು, ಫ್ರಿಜ್ದಾಗ ನಾವು ಕೊಟ್ಟಿದ್ದು ಹಚ್ಚಬೇಕು ಅವರು ರೊಕ್ಕ ಬಿಡ್ರಿ. ಇಲ್ಲಿ ನೋಡ್ರಿ ಹಾ ಏನು ಮಸ್ತದ. ಬ್ಯಾಕ್ ಟು ಫ್ರಿಜ್ ಮ್ಯಾಗ್ನೆಟ್ ದೋಸ್ತ ತೊಗೊಂಡಿವಿ. ಫ್ರಿಜ್ ಹಚ್ಚಬೇಕು ಅವ್ರು, ನಾವು ಹೋದಾಗ ಇರಬೇಕು. ಯಾರ್ಯಾರಿಗೆ ಕೊಡ್ತೀವಿ ಅವ್ರು ಹಚ್ಚಬೇಕಾ. ಮತ್ತು 3 ತೊಗೊಂಡಿವಿ ಫ್ರಿಜ್ ಮ್ಯಾಗ್ನೆಟ್, ಎಲ್ಲರೂ ಹಚ್ಚಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 46 ಎಷ್ಟು ಗೊತ್ತು ಚಿಲ್ಲರ್ ಕೊಟ್ರಿ. ಇಲ್ಲಿ ಚಿಲ್ಲರ್ ಕೊಟ್ರೆ. ನಾ 50 ನೋಟ್ ಕೊಟ್ಟಿದ್ದೆ, €50 ಚಿಲ್ಲರ್ ಕೊಟ್ಟರಿ. ಏನಪ್ಪ 1, 2 ಒಂದು ಕಡಿಮೆ ಕೊಟ್ಟನ. ₹5 ಕೊಟ್ಟನ, 5 ಸೆಂಟ್. ಈಗೀಕಿ ಚೇಂಜ್ ಮಾಡ್ತಾಳೆ. ಮತ್ತು ಸೀರೆದಾಗ ಎಷ್ಟಂತ ಇರ್ಬೇಕು ಈಗ ಚೇಂಜ್ ಮಾಡ್ತಾಳೆ. ಇಲ್ಲೇ ಹತ್ತಿರ ಏನದು, ಇಲ್ಲೇ ಪಿಲ್ಲರ್ ಇರ್ತಾವಲ್ಲ, ಇಲ್ಲಿ ಹತ್ತಿರ ವಾಶ್ರೂಮ್ ಇರ್ತಾವ. ಅಲ್ಲಿ ಹೋಗಿ ಈ ಅಂಗಡಿ ಕಾಣವಲ್ತಾನೆ. ಇದು ಅಂಗಡಿ ಹೋದ್ರೆ €100 ಅಂತಾರೆ ಇವರು. ಇವ್ರಿ ಅಲ್ಲ, ನನಗೆ ಇಲ್ಲಿ ನೋಡಿದ ಮೇಲೆ ಒಂದೇನೋ ಬಿಸ್ನೆಸ್ ಐಡಿಯಾ ಬರ್ಲಿಕ್ಕೆ ತಿನ್ಲಿಕ್ಕೆ ಹಂಗೆ ಏನೂ ಇಲ್ಲ. ಅದಕ್ಕೆ ಕಡ್ಲಿಕಾಯಿ ಬಿಸ್ನೆಸ್ ಏನಾರ ಹಾಕಿ ಹೋಗ್ತಿಲ್ಲ. ಕಡ್ಲೆಕಾಯಿ ಚಾಯ್ ಅನ್ಕೋತ. ಹೌದಲ್ಲ, ಶೇಂಗಾ ಮಸ್ತ್ ಫಸ್ಟ್ ಕ್ಲಾಸ್ ಆಗ್ಬಿಡ್ತದೆ ದೋಸ್ತ. ಇಲ್ಲೇ ಒಂದು ದೊಡ್ಡ ಮನೆ ಕಟ್ಬಿಡ್ಬೋದಿಲ್ಲ. ಹೌದಲ್ಲ, ಈ ಬಿಸ್ನೆಸ್ ಭಾರಿ ಅದ ಇಲ್ಲಿ. ಆದ್ರೆ ಬಿಡಂಗಿಲ್ಲ ಅನ್ನಿಸ್ತು. ಹೌದಲ್ಲ, ಭಾರಿ ಒಳ ಪಾಪ ಶೇಂಗಾ ಹುಡುಗ್ಲಿಕ್ಕೆ. ಶೇಂಗಾನೇ ನೋಡ್ಕೊಂಬಿಡ್ಕೋ ಬಿಸ್ನೆಸ್ ಹಾಕ್ಲಂಕ. ಅದ ರೆಸ್ಟೋರೆಂಟ್ ಎಲ್ಲ ಆದಾಗ ಫುಟ್ಪಾತ್ದಾಗ ಇಲ್ಲ. ಈಟ ಟೇಬಲ್ ಫಸ್ಟ್ ಕ್ಲಾಸ್. ಏನು ನೋಡ್ಲಿಕ್ಕೆ ಈಗ ಇನ್ವರ್ಟೆಡ್ ಪಿರಮಿಡಿಗೆ ಬಂದೀವಪ್ಪ. ಇದು ಮ್ಯೂಸಿಯಮ್ ದು ಲೋರೆ ಹತ್ರ ಅದ. ಇದು ಅಲ್ಲೇ ನಾವು ದೊಡ್ಡ ಲೈನ್ ಅದ, ಅಲ್ಲೇ ನಿಂತಿಲ್ಲ ನಾವು. ಅಲ್ಲಿ ಒಳಗೇನು ಹೋಗಂಗಿಲ್ಲ ನಾವು. ಬಟ್ ಇಲ್ಲಿ ಹೊರಗೆ ನಿಂತು ಇದನ್ನು ನೋಡಿ ಆಮೇಲೆ ಇನ್ನೊಂದು ಪಿರಮಿಡ್ ಅದ ಅಂತ ಮೇಲೆ, ಅದೊಂದು ನೋಡೋದು ಅಷ್ಟೇ. ಅಲ್ಲೊಂದು ರೊಕ್ಕ ಹಾಕ್ಬೇಕು, €2 ಹಾಕ್ಬೇಕು. ಇಲ್ಲ ಅಂದ್ರೆ ಕಾರ್ಡ್ ಟ್ಯಾಪ್ ಮಾಡ್ಬೇಕು. ಅವನು ವಾಶ್ರೂಮಿಗೆ ಬರ್ಬೇಕಂದ್ರೂ €2 ಕೊಡ್ಬೇಕು. ಅಂದ್ರೆ ಎಷ್ಟಪ್ಪ, ₹200. ಹೋಗ್ಕೊಬಿಡ್ಕಪ್ಪ. ಅಣ್ಣ ಇಲ್ಲೇ ಅದ ನೋಡ್ರಿ, ಇವ ಇಸ್ಕೊಂಡಿತ್ತು ರೊಕ್ಕ.
ಮಾರ್ಗರೇಟ ಪಿಜ್ಜಾ ವೆಲ್ಸದ ಅಂತ ಇಟಾಲಿಯನ್ ಪಿಜ್ಜಾದಾಗ ಪಿಜ್ಜಾ ತೊಗೊಂಬಂದೀವಿ. ಇದು ಹಿಂಗೆ ಕೊಡಂಗಿಲ್ಲ ಅಷ್ಟು ಹಿಂಗೆ ಕಟ್ ಮಾಡಿ ನಮ್ಮಲ್ಲಿ ಹೆಂಗೆ ಕೊಡ್ತಾರೆ ಹಂಗೆ ಕೊಡಂಗಿಲ್ಲ. ಅವನು ನಾವೇ ಕಟ್ ಮಾಡ್ಕೊಬೇಕಿದ್ನು. ಸ್ವಚ್ಛ ಮಾಡು ಬೈತಾರ ಅಣ್ಣ ಅಕ್ಕ ಬೈತಾರ ಮತ್ತು ಇಡ್ತೀನಿ ಲಘು ಸ್ವಚ್ಛ ಮಾಡೋ ಒಳಗೆ ತೊಳೆದಿಡೋಣ್ರಿ ಅಕ್ಕ ಬೈಬೇಡ್ರಿ ಅಷ್ಟೇ. ಆತು ಊಟ ಆತು ಬ್ರೆಡ್ ತಿಂದ್ವಿ ನಾವನ್ನ. ಆಮೇಲೆ ಪ್ಲೇಟ್ ಗೀಟ್ ಎಲ್ಲ ಸ್ವಚ್ಛ ಮಾಡಿ ಇಡಬೇಕಾಗಿತ್ತು. ಇಲ್ಲ ಬೇಡ ತೊಗೊಂಡು ಹೋಗ್ತೀವಿ ಅಂತಂದ್ರೆ ಅವ್ರೆ ಆತಾಳ್ರಿ ಅಂತ. ಈಗ ಸ್ವಲ್ಪ ನೀರು ಹುಡ್ಕೊಳ್ಳಿಕತ್ತೀವಿ. ನೀರು ಬೇಕಾಗ್ಯದ ನಮಗೆ. ಅದಕ್ಕೆ ಸ್ವಲ್ಪ ಇಲ್ಲ ನೀರು ಸಿಗ್ತದೆ ಹಂಗೇನಿಲ್ಲ. ಬಟ್ ಅದ ರೊಕ್ಕ ಕೊಟ್ಟ ನೀರು ತೊಗೋತಾರೆ ಎಲ್ಲ ಕಡೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಅದ್ರ ಹಂಗೆ ಫ್ರೀ ಎಲ್ಲೂ ನೀರು ಇಟ್ಟಿದ್ದು ಏನೂ ಇರೋಂಗಿಲ್ಲ. ಇದೇನೋ ವಿಟ್ಟಲ್ ತೊಗೊಳಿಗತ್ತೀವಿ. ವಿಟ್ಟಲ್ದಾಗಿನ ನೀರು ತೊಗೊಳಿಗತ್ತೀವಿ. €3 ₹300 ₹350 ನೀರಿನ ಬಾಟಲ್. ನಾವು 2 ತೊಗೊಂಡು ಯಾರೋಕ್ಕೆ ಸುಮ್ಮನೆ ನೀರಿನ ಬಾಟಲ್ ಹಿಡ್ಕೊಂಡು ಬರ್ಬೇಕಾಯ್ತು ಮಾರೆ. ನೀವು ಎಲ್ಲರ ಹೊರಗೆ ಅಡ್ಡಾಡ್ಲಿಕತ್ತಿದ್ರೆ ನೀರಿನ ಬಾಟಲ್ ಹಿಡ್ಕೊಂಡು ಅಡ್ಡಾಡ್ರಿ. ಏನು ಇಲ್ಲಿ ತನ್ನ ರೊಕ್ಕ ಭಾಳ ಖರ್ಚಾಗ್ತವೆ. ಥ್ಯಾಂಕ್ ಯು ಹೇಳಿಪ್ಪ. ತೊಗೊಂಡ್ವಿಪ್ಪ ವಿಟ್ಟಲ್ ಅಂತ ತೊಗೊಂಡ್ವಿ. ತೊಗೊಂಡ್ಬಿಟ್ವಿ ಸುಮ್ಮನೆ. ದೊಡ್ಡದಂದ್ರೆ ಇದು 35 ml. ಇದಕ್ಕೆ ಎಷ್ಟಾಯ್ತು? $3.9 $4 ಅಲ್ಲ €4. €4 ಅಂದ್ರೆ ಎಷ್ಟು? $450 ವಾಟರ್ ಬಾಟಲ್ ದೋಸ್ತ. ವಾಟ ನೀರು ಕುಡಿಲಿಕ್ಕೆ ಹೋಗಬೇಡ. ಅಯ್ಯೋ ಅಲ್ಲಿ ಯಾಕೆ ಇಲ್ಲಿ ಇತ್ತು ಕೊಡಿ ಇಲ್ಲಿ. ಇತ್ತಲ್ಲೋ ನೀರು ಏನವ್ರೆ ಪೊಲೀಸ್ ಅಣ್ಣ ಏನು ತಿಲ್ಲಿಗತ್ತಿಪ್ಪ ಬ್ರೆಡ್ ನನಗೆ ಒಂದು ಡೌಟ್ ಬರ್ಲಿಕತ್ತಿತ್ತು ನಮಗೆ. ಏನಂದ್ರೆ ಈಗ ಪಂಚರ್ ಆತಂದ್ರೆ ಸತ್ತ ಬಿಡ್ತು ಹೆಣನ ಏನಿಲ್ಲ. ಏನು ಇಲ್ಲೇ ಇಲ್ಲ ಶಾಪ ಇಲ್ಲೇನ ಪಂಚರ್ ತಿರ್ಸೋದು. ಏನು ಮಾಡ್ತಾರೋ ಏನು. ಈ ಬೈಕ್ ಸ್ವಲ್ಪ ಕಾಣಿಸ್ತದೆ. ಒಂದು ಅಂಗಡಿ ಇಲ್ಲ ಈ ಟೈರ್ ತೆಗಿಯಲಾಗುತ್ತದೆ ಅಂತ ಹಿಂಗೆ ಟೈರ್ ಇಡ್ತಾರಲ್ಲ. ಈಗ ಇಲ್ಲಿ ವರ್ಸಾ ಪ್ಯಾಲೇಸಿಗೆ ಬಂದೀವಿ. ಅಯ್ಯೋ ಏನೋ ದೋಸ್ತ ಭಾರಿ ಅದಲ್ಲ, ಭಾರಿ ದೊಡ್ಡದು ಇದು ಟೂರಿಸಮ್. ನೆಕ್ಸ್ಟ್ ಲೆವೆಲ್ ಟೂರಿಸಮ್ ಅದೊಂದು ಪ್ಯಾರಿಸ್ ಅದು ಹೇಳಿದ್ರು. ಎಲ್ಲ ತೋರಿಸ್ಕೊಂಡೋದು ಟಾಯ್ಲೆಟೀಸಿಗೆ ಹೊಂಟ್ರಿ ಮತ್ತು ಬಂದೀವಪ್ಪ. ಇಲ್ಲೇ ದೂರಿಂತ್ರ ಫೋಟೋ ತೆಗಿಯೋದು. ಈಗ ಆವಾಗ ಅಲ್ಲಿ ಹತ್ರ ಫೋಟೋ ತೆಗಿಯೋದಂತ, ಈಗ ದೂರಿಂತ್ರ ಫೋಟೋ ತೆಗಿಯೋದಾಗ್ಯದ. ಬರೀ ಇದ್ರ ಸುತ್ತ ಅಡ್ಡಾಡೋದು. ಪ್ಯಾರಿಸ್ ಬಂದೀವಿ ಅಂದ್ರೆ ಇದ್ರ ಸುತ್ತ ಅಡ್ಡಾಡೋದು ಇನ್ನು ಮೇಲಿಂತ್ರ. ಹೌದಲ್ಲ? ಆ ಒಂದು ವರ್ಸೈ ಪ್ಯಾಲೇಸ್ ಆದಮೇಲೆ ಇಲ್ಲಿ ಬಂದೀವಿ ವಾಪಸ್. ಮತ್ತು ರಾತ್ರಿನೂ ಇದೆ ಲೈಟ್ಸ್ ನೋಡೋದು. ಅವಾಗ ಲೈಟ್ಸ್ ಪಕ್ಕ ಹತ್ತಿರ್ತಾವೆ. ವೆಲ್ಕಮ್ ಟು ಇಂಡಿಯಾಗೆ ಬಂದಿಲ್ಲ. ಇಂಡಿಯಾ ರೆಸ್ಟೋರೆಂಟಿಗೆ ಬಂದಿದ್ವಿ ಫಸ್ಟ್ ಟೈಮ್. ಒಂದು 3-4 ದಿವಸ ಆದಮೇಲೆ, ಅಂದ್ರೆ ಒಂದೇ ದಿವಸ ಆದಮೇಲೆ ಫಸ್ಟ್ ಟೈಮ್ ಒಂದು ಚಲೋ ಮೀಲ್ ಆದ ದೋಸ್ತ. ಊಟ ಆಯ್ತು ಮಸ್ತ್ ಆತ್ಲ. ಊಟ ಆಯ್ತು ಅಲ್ಲ ರಾತ್ರಿ ಊಟನ ಅಂತಿದ್ದು. ಎಷ್ಟಾಗ್ಯದ ರೂಕಿ ಟೈಮ್? 8 ಆಗ್ಯದ. ಈಗ ಊಟ ಮುಗ್ದ ಇನ್ನು ಹೋಗೋದಿನ್ನು. ಇನ್ನು ಮತ್ತೆ ಐವಿಲ್ ಟವರ್ ನೋಡೋದು. ನಾವು ಐವಿಲ್ ಟವರ್ ಎಷ್ಟು ದಿವಸ ಇದೆಯೋ ಅಷ್ಟು ದಿವಸ ನೋಡೋದು. ಕ್ರೂಸ್ದಾಗ ಬಂದಪ್ಪ ಕಡಿಕೆ ಬಿದ್ದದಂತಿನ ದೋಸ್ತ ಫಸ್ಟ್ ಟೈಮ್ ಕ್ರೂಸ್ದಾಗ ಕೂಡೋದಾಗ್ಯದ. ಈಗ ಮ್ಯಾಲೆ ಒಂದು ಇರ್ತದೆ, ತಳಗ ಒಂದು ಇರ್ತದೆ. ತಳಗೂ ಕುಡ್ದಿರ್ತದೆ, ಮ್ಯಾಲೂ ಕುಡ್ದಿರ್ತದೆ. ನಾವು ಮ್ಯಾಲೆ ಗೊತ್ತೀವಿ. ಒಂದಿಷ್ಟು ಮಂದಿ ತಳಗೆ ಕೊಡ್ತಾರೆ. ಯಾಕಂದ್ರೆ ಮ್ಯಾಲೆ ಸ್ವಲ್ಪ ಥಂಡಿರ್ತದೆ ದೋಸ್ತ. ಅದಕ್ಕೆ ಜಾಸ್ತಿ ಮಂದಿ ಇಲ್ಲ ಅಂದ್ರೆ ಒಂದಿಷ್ಟು ಮಂದಿ ತಳಗೂ ಪ್ರಿಫರ್ ಮಾಡ್ತಾರೆ. ಮ್ಯಾಲೆ ಅಂಕ್ರಿ ಮಂದಿ ಬಂದ ಬರ್ಬೋದು. Un commentaire est également disponible sur Beck. ದುನಿಯಾದಾಗ ಏನೇ ಇರಲಿ ಇವ್ರು ಟಾಟಾ ಮಾಡೇ ಮಾಡ್ತಾರ ದೋಸ್ತ. ಮಾಡಿದಾರ ನೋಡ, ಟಾಟಾ ಮಾಡ್ತಾರ ನೋಡ. ಒಬ್ಬರೇ ಮಾಡ್ತಾರೆ. ಮಾಡಿದ್ರಲ್ಲಿ ಯಾರೋ ಅಲ್ಲಿ ಯಾರೋ ಮಾಡಿದ್ರು ನೋಡು. ಅಲ್ಲಿ ಮಾಡಿದಾರ ನೋಡು. ಅಲ್ಲಿ ಸಣ್ಣ ಹುಡುಗಿ ಶುರು ಮಾಡ್ತಾರೆ ನೋಡ ಟಾಟಾ. ನೋಡಲೆ ನೋಡು ದೋಸ್ತ. ಏನೇ ಇರಲಿ ಜೀವನದಾಗ ಟಾಟಾ ಮಾಡೋದು ಪರ್ಮನೆಂಟ್. ಯಾವ ಕಂಟ್ರಿಗೆ ಹೋಗ್ರಿ, ಯಾವ ಕಂಟ್ರಿಗೆ ಬೇಕಾದ್ರೂ ಹೋಗ್ರಿ, ಇದಂಗ್ರಿ ಪರ್ಮನೆಂಟ್ ಇರುತ್ತೆ. ಫುಲ್ ಪ್ಯಾರಿಸ್ದು ಟೂರ್ ಮಾಡಿಸ್ತಾರ ಒಂಥರ. ಈಗ ಪ್ಯಾರಿಸ್ ಬೈ ಈವ್ನಿಂಗ್ ಅಂತ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಸಿಟಿ ಟೂರ್ ಟೈಪ್ ಇದು. ಕ್ರೂಸ್ದಾಗ ಕೂತು ಸೈಡಿಗೆಲ್ಲ ನೋಡ್ಕೋತ ಹೋಗೋದು. ಮಸ್ತ್ ಲೈಟಿಂಗ್ ಎಲ್ಲ ಕಾಣಿಸ್ತದೆ.
ಚಂದ ಇರ್ತದೆ ದೋಸ್ತ, ಭಾರಿ ಬರಬೇಕು ಕ್ರೂಸ್ದಾಗ. ಬಂತು ಇನ್ನೊಂದು ಟವರ್ ಬಂತು, ಇದು ಮಸ್ತ್ ಅದ, ಇದನ್ನು ಸೆಕ್ಸಿ ಟವರ್ ಅದ ದೋಸ್ತ. ಚಲೋ ಬರೋಲ್ತ ಝೂಮ್ ಮಾಡಿ. ಬಟ್ ಎಷ್ಟು ಹ್ಯಾಪ್ನಿಂಗ್ ಅದ ದೋಸ್ತ ಹೇಳ್ತೀನಿ, ಇಷ್ಟು ಹ್ಯಾಪ್ನಿಂಗ್ ಅದ ಇದು, ಮಜಾ ಅದ ದೋಸ್ತ. ಸೈಡಿಗೆ ಫುಲ್ಲು ಮಂದಿ ಕೂತಿರ್ತಾರೆ, ಭಾರಿಪ. ದೋಸ್ತ ಮತ್ತೆ ಐಫಿಲ್ ಟವರ್ ಮುಂದೆ ಬಂದೀವಿ. ಇಲ್ಲೇ 11ಕ್ಕೆ ಹಿಂಗೆ ಸ್ಪಾರ್ಕ್ಲಿಂಗ್ ಲೈಟ್ ಬರ್ತದಂತ. ಎವ್ರಿ ಆರ್ 5 ಮಿನಿಟ್ಸ್ ಹಿಂಗೆ ಸ್ಪಾರ್ಕ್ಲಿಂಗ್ ಲೈಟ್ ಬರ್ತದಂತ. ಈಗ 11ಕ್ಕೆ ಆಗ್ತದಂತ ಇತ್ತು, ಅದಕ್ಕೆ ನಿಂತಿದ್ವಿ. ರಾತ್ರಿ 11ಕ್ಕೆ ಆತಿದ್ದು. ಇನ್ನು ಇದನ್ನು ನೋಡಿ 5 ನಿಮಿಷ ಇರ್ತದೆ, ಹೋಗ್ಬಿಡುದು. ಇನ್ನು ಇದು ಒಂದ ಭಾಳ ನೋಡೋದಾಗ್ಬಿಟ್ಟದ. ಐಫಿಲ್ ಟವರ್ ನೋಡಿ ಸಾಕಾತು. ನಾವು ನಡ್ರಿ, ಇವತ್ತೇನು ಮುಗಿದ ಕತಿ ಇವತ್ತು. ಫೋಟೋ ತೆಗದು ನಾವು ಟೆಕ್ನಿಕಲ್ ಇಶ್ಯೂನ ನನಗೆ ಸಾಯುವುದಿಲ್ಲ ಮಿನಿಮೋಸ್ ಅಂತ ಇರ್ತದೆ. 4 ವರ್ಷ ಎಷ್ಟೊತ್ತಿದ್ರು ನಾವು ನೋಡಿ ಹೋಗ್ಬೇಕು.